ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ವಿಶ್ವದ ಅತಿ ದೊಡ್ಡ ಸೇನಾ ಒಕ್ಕೂಟ ಶೀತಲ ಸಮರದ ಸಂದರ್ಭದಲ್ಲಿ USSR ಅನ್ನು ಮಣಿಸಲು ಸ್ಥಾಪನೆ ಮಾಡಿರುವ ನ್ಯಾಟೋದಲ್ಲಿ ಈಗ ಬಿರುಕು ಮೂಡಿದೆ. ಮಡರೋ ಅವರನ್ನು ಬಂಧಿಸಿ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿರುವ ಟ್ರಂಪ್ ಅವರು ನ್ಯಾಟೋ ಒಕ್ಕೂಟವನ್ನು ಅಂತ್ಯ ಮಾಡ್ತಾರಾ ಎಂಬ ಪ್ರಶ್ನೆ ಈಗ ಎದ್ದಿದೆ. ಎರಡನೇ ಮಹಾಯುದ್ಧ ನಡೆದ ಬಳಿಕ ನಿಮಗೆಲ್ಲ ತಿಳಿದಿರುವಂತೆ ಅಮೆರಿಕ ಮತ್ತು USSR ಮಧ್ಯೆ ಶೀತಲ ಸಮರ ಆರಂಭವಾಯಿತು. ಈ ಸಂದರ್ಭದಲ್ಲಿ ಅಮೆರಿಕ ನೇತೃತ್ವದಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಗೆ UK, ಫ್ರಾನ್ಸ್, ಇಟಲಿ, ಡೆನ್ಮಾರ್ಕ್, ಬೆಲ್ಜಿಯಂ ಸೇರಿದಂತೆ 12 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದವು. ಈಗ ನ್ಯಾಟೋಗೆ 32 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗೆ ನೋಡಿದರೆ ಟ್ರಂಪ್ ಅಧ್ಯಕ್ಷರಾದ ಆರಂಭದಲ್ಲೇ ಗ್ರೀನ್ಲ್ಯಾಂಡ್ ಬಗ್ಗೆ ಮಾತನಾಡಿದರು. ಆ ನಂತರ ಈ ವಿಚಾರ ತಣ್ಣಗಾಗಿತ್ತು. ಆದರೆ ಈಗ ಮಡ್ರೋ ಅವರನ್ನು ವಶಕ್ಕೆ ಪಡೆದ ನಂತರ ಟ್ರಂಪ್ ಅವರ ಉತ್ಸಾಹ ಹೆಚ್ಚಾಗಿದ್ದು ಬಲಪ್ರಯೋಗ ಮಾಡಿಯಾದರೂ ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡೆಯುತ್ತೇವೆ ಅಂತ ಗುಟ್ರು ಹಾಕಿದ್ದಾರೆ. ಗ್ರೀನ್ಲ್ಯಾಂಡ್ ಹೆಸರಿನಲ್ಲಿ ಮಾತ್ರ ಗ್ರೀನ್ ಇದೆ, ಆದರೆ ಅಲ್ಲಿ ಇರುವುದು ಮಂಜುಗಡ್ಡೆ. ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರಗಳ ಮಧ್ಯೆ ಇರುವ ದ್ವೀಪವೇ ಗ್ರೀನ್ಲ್ಯಾಂಡ್. ಇದು ಬರೀ ದ್ವೀಪ ಅಲ್ಲ, ವಿಶ್ವದ ಅತೀ ದೊಡ್ಡ ದ್ವೀಪ ಪ್ರದೇಶ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಜಾಗದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡೋದಾದರೆ ಒಟ್ಟು 21,66,086 ಚದರ ಕಿಲೋಮೀಟರ್ ಹೊಂದಿದೆ. ಗಾತ್ರದಲ್ಲಿ ನೋಡುವುದಾದರೆ ವಿಶ್ವದ 14ನೇ ಅತೀ ದೊಡ್ಡ ದೇಶ. ಇಷ್ಟು ದೊಡ್ಡ ದೇಶವಾದರೂ ಗ್ರೀನ್ಲ್ಯಾಂಡ್ ಜನಸಂಖ್ಯೆ ಇರುವುದು ಮಾತ್ರ ಕೇವಲ 56,000 ಅಷ್ಟೇ. ಜಗತ್ತಿನ ಅತೀ ದೊಡ್ಡ ದ್ವೀಪವಾಗಿದ್ದರೂ ಇದು ಡೆನ್ಮಾರ್ಕ್ ಒಳಗಡೆ ಇರುವ ಸ್ವಾಯತ್ತ ಪ್ರದೇಶವಾಗಿದೆ. ಗ್ರೀನ್ಲ್ಯಾಂಡ್ ತನ್ನದೇ ಭಾಷೆ, ಧ್ವಜ ಮತ್ತು ಸರ್ಕಾರವನ್ನು ಸಹ ಹೊಂದಿದೆ. ಗ್ರೀನ್ಲ್ಯಾಂಡ್ನ ಜನರು ಡ್ಯಾನಿಷ್ ಪ್ರಜೆಗಳಾಗಿದ್ದು ಇವರಿಗೆ ಐರೋಪ್ಯ ಒಕ್ಕೂಟದ ಪೌರತ್ವವನ್ನು ನೀಡಲಾಗಿದೆ. ಗ್ರೀನ್ಲ್ಯಾಂಡನ್ನು ಐರೋಪ್ಯ ಒಕ್ಕೂಟದ ವಿದೇಶಿ ಪ್ರಾಂತ್ಯ ಎಂದೇ ಪರಿಗಣಿಸಲಾಗ್ತಾ ಇದೆ. ಜನಸಂಖ್ಯೆ ಕಡಿಮೆ ಯಾಕೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ 82% ಜಾಗ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಇನ್ನು ವರ್ಷದ 7 ತಿಂಗಳು ಶೀತಗಾಳಿ ಇದೆ. ಹೀಗಾಗಿ ಈ ಪ್ರದೇಶ ಜನವಸತಿಗೆ ಯೋಗ್ಯವಾದ ಸ್ಥಳವಲ್ಲ. ಗ್ರೀನ್ಲ್ಯಾಂಡ್ನಲ್ಲಿ ಏನಿದೆ ಅಂತ ನೋಡುವುದಾದರೆ ಇದರ ಪೂರ್ವ ಮತ್ತು ಪಶ್ಚಿಮ ಸಮುದ್ರ ತೀರದಲ್ಲಿ ಬಿಲಿಯನ್ ಗಟ್ಟಲೆ ತೈಲ ನಿಕ್ಷೇಪಗಳು ಇದೆ ಎನ್ನಲಾಗ್ತಾ ಇದೆ. ಆದರೆ 2021ರಲ್ಲಿ ಗ್ರೀನ್ಲ್ಯಾಂಡ್ ಹೊಸದಾಗಿ ನೈಸರ್ಗಿಕ ಅನಿಲ ಮತ್ತು ತೈಲ ಅನ್ವೇಷಣೆಯನ್ನು ನಿಷೇಧಿಸಿದೆ. ಅಲ್ಲಿಂದ ಖನಿಜಗಳು, ತೈಲ ಅಥವಾ ಅನಿಲ ರಫ್ತಾಗ್ತಾ ಇಲ್ಲ. ತೈಲಕ್ಕಾಗಿ ಭೂಮಿಯನ್ನು ಕೊರೆಯೋದ್ರಿಂದ ಗ್ರೀನ್ಲ್ಯಾಂಡ್ನ ವಾತಾವರಣ ಹಾಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿ ನಡೀತಾ ಇದೆ. ಈ ವಾಹನಗಳಿಗೆ ಬ್ಯಾಟ್ರಿ ಬೇಕೇ ಬೇಕು. ಈ ಬ್ಯಾಟ್ರಿಗೆ ಬೇಕಾಗಿರುವ ಒಂದು ಮುಖ್ಯವಾದ ವಸ್ತು ಯುರೇನಿಯಂ ಯಥೇಚ್ಛ ಪ್ರಮಾಣದಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿದೆ. 2021ರಲ್ಲಿ ಗ್ರೀನ್ಲ್ಯಾಂಡ್ ಸಂಸತ್ತು ಯುರೇನಿಯಂ ಗಣಿಗಾರಿಕೆಗೆ ನಿಷೇಧವನ್ನು ಹೇರಿದೆ. ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣು ಹಾಕಿದ ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳನ್ನು ನೀಡಬಹುದು. ಮುಖ್ಯವಾಗಿ ಹವಾಮಾನ ವೈಪರೀತ್ಯದಿಂದ ಇಂದು ಧ್ರುವದಲ್ಲಿರುವ ಮಂಜುಗಡ್ಡೆ ಕ್ರಮೇಣವಾಗಿ ಕರಗ್ತಾ ಇದೆ. ಮುಂಬರುವ ದಶಕಗಳಲ್ಲಿ ಹವಾಮಾನ ಬದಲಾವಣೆಯು ಆರ್ಕ್ಟಿಕ್ ಮಹಾಸಾಗರದಲ್ಲಿ ಮಂಜುಗಡ್ಡೆ ಮುಕ್ತ ಋತುಗಳನ್ನು ಸೃಷ್ಟಿಸುವಂಥ ಸಾಧ್ಯತೆಗಳಿವೆ. ಇದು ಅಮೆರಿಕ, ಯುರೋಪ್ ಮತ್ತು ಏಷ್ಯಾ ನಡುವೆ ಪ್ರಮುಖ ಸಮುದ್ರ ವ್ಯಾಪಾರ ಮಾರ್ಗವನ್ನು ಸೃಷ್ಟಿಸುವಂಥ ಸಾಧ್ಯತೆಗಳಿದೆ. ಸುಯೇಜ್ ಅಥವಾ ಪನಾಮಾ ಕಾಲುವೆಯಂಥ ಸಾಂಪ್ರದಾಯಿಕ ವ್ಯಾಪಾರ ಮಾರ್ಗಗಳಿಗೆ ಹೋಲಿಸಿದರೆ ಹಡಗು ಸಾಗಾಣಿಕೆಯ ಸಮಯ ಗಮನಾರ್ಹವಾಗಿ ಕಡಿಮೆಯಾಗುವಂಥ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲದೆ ವೆಚ್ಚಗಳು ಸಹ ತೀವ್ರವಾಗಿ ಕಡಿಮೆಯಾಗಲಿದೆ. ಗ್ರೀನ್ಲ್ಯಾಂಡ್ ಸಿಕ್ಕಿದರೆ ಯುರೋಪ್, ರಷ್ಯಾ, ಚೀನಾದ ಮೇಲೆ ಅಮೆರಿಕ ಕಣ್ಣನ್ನು ಇಡಬಹುದು. ಗ್ರೀನ್ಲ್ಯಾಂಡ್ ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರಗಳ ಮಧ್ಯೆ ಇದೆ. ಹೀಗಾಗಿ ಇಲ್ಲಿ ತನ್ನ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿದರೆ ಚೀನಾ ಮತ್ತು ರಷ್ಯಾದಿಂದ ಆಗುವ ಯಾವುದೇ ದಾಳಿಯನ್ನು ತಡೆಯಬಹುದು ಅಂತ ಅಮೆರಿಕ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ಗ್ರೀನ್ಲ್ಯಾಂಡನ್ನು ಖರೀದಿಸುವ ಟ್ರಂಪ್ ಪ್ರಸ್ತಾಪವನ್ನು ಯುರೋಪಿಯನ್ ಒಕ್ಕೂಟದ ನಾಯಕರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಯಾವುದೇ ಕಾರಣಕ್ಕೂ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ಡೆನ್ಮಾರ್ಕ್ ಸೇರಿದಂತೆ ಯುರೋಪಿನ ಹಲವು ದೇಶಗಳು ಅಮೆರಿಕ ನೇತೃತ್ವದ ನ್ಯಾಟೋದ ಸದಸ್ಯ ರಾಷ್ಟ್ರಗಳಾಗಿವೆ. ಒಂದು ವೇಳೆ ಗ್ರೀನ್ಲ್ಯಾಂಡ್ ತಮಗೆ ಸಿಗದೇ ಇದ್ದರೆ ಮಿಲಿಟರಿ ಪ್ರಯೋಗಕ್ಕೂ ತಾನು ಸಿದ್ಧ ಅಂತ ಟ್ರಂಪ್ ಗುಡುಗಿದ್ದಾರೆ.
ಒಂದು ವೇಳೆ ಗ್ರೀನ್ಲ್ಯಾಂಡ್ ಸಿಗದೇ ಇದ್ದರೆ ಯುರೋಪ್ ದೇಶಗಳ ಜೊತೆಯೇ ಅಮೇರಿಕ ಯುದ್ಧ ಮಾಡಬೇಕಾಗತ್ತೆ. ನ್ಯಾಟೋ ಒಕ್ಕೂಟದ ದೇಶಗಳ ಮೇಲೆ ಯಾರೇ ದಾಳಿ ಮಾಡಿದರೂ ತನ್ನ ಮೇಲೆ ನಡೆದ ದಾಳಿ ಎಂದು ನ್ಯಾಟೋ ಪರಿಗಣನೆ ಮಾಡುತ್ತೆ. ಆದರೆ ಇಲ್ಲಿ ಗ್ರೀನ್ಲ್ಯಾಂಡ್ ಮೇಲೆ ಅಮೇರಿಕ ಕಣ್ಣಿಟ್ಟಿದೆ. ಹೀಗಾಗಿ ಯುರೋಪಿಯನ್ ಒಕ್ಕೂಟಗಳ ನಿರ್ಧಾರ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕೆ ಅಂತಂದರೆ ಡೆನ್ಮಾರ್ಕ್ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿರುವೆ. ಹೀಗಿರುವಾಗ ಒಂದು ನ್ಯಾಟೋ ಸದಸ್ಯ ದೇಶದ ಮೇಲೆ ಮತ್ತೊಂದು ನ್ಯಾಟೋ ದೇಶ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಎಂಬ ಪ್ರಶ್ನೆ ಎದ್ದಿದೆ. ಹಾಗೆ ನೋಡಿದರೆ 2024 ನ್ಯಾಟೋ ಒಟ್ಟು ಬಜೆಟ್ $1.4 ಟ್ರಿಲಿಯನ್. ಇದರಲ್ಲಿ ಅಮೇರಿಕದ ಪಾಲೇ $967 ಬಿಲಿಯನ್. ಅಂದರೆ ಸುಮಾರು 66% ಬಜೆಟು ಅಮೇರಿಕದ ಪಾಲಿದೆ. ಹೀಗಾಗಿ ಯುರೋಪಿನ ಎಲ್ಲ ದೇಶಗಳು ಒಂದಾದರೂ ಅಮೇರಿಕವನ್ನು ಬಗ್ಗು ಬಡಿಯಲು ಸಾಧ್ಯವಿಲ್ಲ ಅನ್ನೋದು ಅವರಿಗೂ ಸಹ ತಿಳಿದಿದೆ. ಎಷ್ಟು ವಿಚಿತ್ರ ಅಂದರೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ನ್ಯಾಟೋವೇ ಕಾರಣ. ನ್ಯಾಟೋಗೆ ಸೇರ್ಪಡೆಯಾಗ್ತಾ ಇರೋದನ್ನು ವಿರೋಧಿಸಿ ರಷ್ಯಾ ಉಕ್ರೇನ್ ವಿರುದ್ಧ ಸಮರವನ್ನು ಸಾರಿತು. ಈ ಸಂದರ್ಭದಲ್ಲಿ ಉಕ್ರೇನನ್ನು ಬೆಂಬಲಿಸಿ ಯುರೋಪ್ ಮತ್ತು ಅಮೇರಿಕ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸರಬರಾಜನ್ನು ಮಾಡ್ತಾ ಇತ್ತು. ಆದರೆ ಈಗ ನ್ಯಾಟೋದ ಸದಸ್ಯ ರಾಷ್ಟ್ರದ ಮೇಲೆ ಅಮೇರಿಕ ಕಣ್ಣು ಹಾಕಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಟ್ರಂಪ್ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಟ್ರಂಪ್ ಗ್ರೀನ್ಲ್ಯಾಂಡ್ ವಶಕ್ಕೆ ಮುಂದಾದರೆ ರಷ್ಯಾ ಅಧ್ಯಕ್ಷ ಪುಟಿನ್ ನಗ್ಬಹುದೋ ಏನೋ. ಕಾಲ ಹೇಗೆ ಬದಲಾಗುತ್ತೆ ಅಲ್ವಾ.